ನೋಡಿ, ಮೊದಲಿಗೆ ಈ ಹಿಂದೆ ಮೈಸೂರಿನ ಸ್ಟೋರಿ ಹೇಳಿದ್ನಲ್ಲ, ಸಿಎಂ ಸಿದ್ದರಾಮಯ್ಯನವರ ತವರಲ್ಲಿ ಒಂದು ಘೋರ ದುರಂತ ನಡೆದಿದೆ ಅಂತ. ವೈದ್ಯರ ನಿರ್ಲಕ್ಷ್ಯದಿಂದಲೇ ಈಗ ಮಗು ಬಲಿಯಾಗ್ಬಿಟ್ಟಿದೆ. ಹೀಗಂತೇಳಿ ಪೋಷಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನೋಡಿ, ಮೊದಲಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಮಗು ಬದುಕಿದ್ರೂ ಕೂಡ ಸಾವನ್ನಪ್ಪಿದೆ ಅಂತ ಕೇಳಿದ್ರು. ಆಮೇಲೆ ಕೆಆರ್ ಆಸ್ಪತ್ರೆಗೆ ಕರ್ಕೊಂಡೋಗಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಗೂ ಆ ಮಗು ಬದುಕುಳಿಲಿಲ್ಲ. ಅಪಘಾತದಲ್ಲಿ ಗಾಯಗೊಂಡಿದ್ದ ಮಗು ಆದ್ಯ ಸಾವನ್ನಪ್ಪಿದೆ. ಚಿಕಿತ್ಸೆ ಫಲಕಾರಿಯಾಗದೆ 5 ವರ್ಷದ ಮಗು ಸಾವನ್ನಪ್ಪಿದೆ. ಮೊನ್ನೆ ಬದನವಾಳು ಗ್ರಾಮದಲ್ಲಿ ಈ ಅಪಘಾತ ಆಗಿರುತ್ತೆ. ಆ ಅಪಘಾತದಲ್ಲಿ ತಂದೆ ತಾಯಿ ಮಗುಗೆ ಗಾಯಗಳಾಗಿರುತ್ತೆ. 5 ವರ್ಷದ ಮಗು ಆದ್ಯ ತಲೆಗೆ ತೀವ್ರ ಪೆಟ್ಟಾಗಿರುತ್ತೆ. ಆ ಮಗುವನ್ನ ಖಾಸಗಿ ಆಸ್ಪತ್ರೆಗೆ ಸೇರಿಸಲಾಗಿರುತ್ತೆ. ಮೊದಲಿಗೆ ಆ ಮಗು, ಆ ಕಂದಮ್ಮ ಬದುಕಿದ್ರೂ ಕೂಡ ಬದುಕಿಲ್ಲ ಅಂಥೇಳಿ ಹೇಳಿರ್ತಾರೆ ವೈದ್ಯರು. ನೋಡಿದ್ರೆ ಬದುಕಿರುತ್ತೆ ಆ ಮಗು. ತದನಂತರ ವೈದ್ಯರ ಮೇಲೆ ಆಕ್ರೋಶವನ್ನು ಹೊರಹಾಕಿ ಆ ಮಗುವನ್ನು ಕೆಆರ್ ಆಸ್ಪತ್ರೆಗೆ ಕರ್ಕೊಂಡು ಬರ್ತಾರೆ. ಅಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇರುತ್ತೆ. ಸದ್ಯ ಮಗು ಬದುಕಿದೆಯಲ್ಲ ಅಂಥೇಳಿ ನಿಟ್ಟುಸಿರು ಬಿಡೋ ಟೈಮ್ನಲ್ಲೇ ಆ ಮಗು, ಆ ಕಂದಮ್ಮ ಚಿಕಿತ್ಸೆ ಫಲಕಾರಿಯಾಗದೆ ಈಗ ಸಾವನ್ನಪ್ಪಿದೆ ಅನ್ನೋ ಡೀಟೇಲ್ಸ್ ಸಿಗ್ತಾ ಇದೆ. ಈಗ ಸಿಗ್ತಾ ಇರುವಂತಹ ಮಾಹಿತಿಗೆದು. ಕೊನೆಗೂ ಆ ಪುಟ್ಟ ಕಂದಮ್ಮ ಬದುಕುಳಿಲಿಲ್ಲ. ಆದ್ಯ ಆ ಪುಟ್ಟ ಮಗುವಿನ ಹೆಸರು. ವೈದ್ಯರ ಎಡವಟ್ಟೆ ಇಲ್ಲಿ ನೇರ ಕಾರಣ. ಮೊದಲಿಗೆ ಬದುಕಿದ್ರೂ ಬದುಕಿಲ್ಲ ಅಂತ ಚಿಕಿತ್ಸೆಯನ್ನು ಕೈ ಬಿಟ್ಬಿಡ್ತಾರೆ. ನಿಜವಾಗ್ಲೂ ಅವಾಗ ಸೀರಿಯಸ್ ಆಗಿ ತಗೊಂಡು ವೈದ್ಯರು ಬದುಕಿದ್ದಾಗ ಚಿಕಿತ್ಸೆಯನ್ನು ಮುಂದುವರಿಸಿದ್ರೆ ಬದುಕಿರ್ತಿತ್ತೋ ಏನೋ ಗೊತ್ತಿಲ್ಲ. ಅದಾದ್ಮೇಲೆ ಆ ವಿಚಾರ ಗೊತ್ತಾಗ್ತಾ ಇದ್ದಂತೆ ಪೋಷಕರು ಆಕ್ರೋಶವನ್ನು ಹೊರಹಾಕಿ ತದನಂತರ ಕೆಆರ್ ಆಸ್ಪತ್ರೆಗೆ ಕರ್ಕೊಂಡು ಬರ್ತಾರೆ ಆದ್ಯನನ್ನ. ಅಲ್ಲಿನ ಬದುಕಿರುತ್ತೆ ಆ ಮಗು ಆದ್ಯ. ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ. ಆದರೆ ಚಿಕಿತ್ಸೆ ಫಲಿಸದೆ ಈಗ ಆ ಮಗು ಆದ್ಯ ಸಾವನ್ನಪ್ಪಿದೆ. ಈಗ ಆ ಪುಟ್ಟ ಕಂದಮ್ಮ ನಾಳೆ ದಿನ ದೊಡ್ಡ ಹೆಸರು ಮಾಡಿ ನಮ್ಮನ್ನು ಸಾಕ್ತಾಳೆ ಅಂತ ಕನಸು ಕಂಡುಕೊಂಡಿದ್ದಂತಹ ಆ ಪೋಷಕರಿಗೆ ಉತ್ತರ ಕೊಡೋರು ಯಾರು? ಅದೇ ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಬಂದಾಗ ಒಂದು ಹೆಚ್ಚಿನ ಆಸ್ಪತ್ರೆಗೆ, ಬೇರೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಂತನಾದ್ರೂ ಹೇಳಿ ಕಳಿಸ್ಬೋದಾಗಿತ್ತು ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಟ್ಟು. ಆದರೆ ಹಂಗೆ ಮಾಡಲಿಲ್ಲ. ಚಿಕಿತ್ಸೆಯನ್ನು ಕೊಟ್ಟು ಕೊನೆಗೆ ಬಲಿಯಾಗಿದೆ ಮಗು, ಸಾವನ್ನಪ್ಪಿದೆ ಅಂತ ಹೇಳಿಬಿಡ್ತಾರೆ ಡಾಕ್ಟರ್ಸ್. ಆದರೆ ಆ ಮಗು ಬದುಕೇ ಇರುತ್ತೆ. ಆವಾಗ ಕೆಆರ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ ನಂತರ ಬದುಕಿರುತ್ತೆ ಆ ಮಗು. ಆದರೆ ಚಿಕಿತ್ಸೆ ಕೊಟ್ಟಿದ್ದು ತಡವಾಯಿತು ಅಂತನೋ ಅಥವಾ ಆ ಚಿಕಿತ್ಸೆಗೆ ಆ ಆದ್ಯ ಮಗು ಸ್ಪಂದಿಸಲಿಲ್ವೋ ಏನೋ, ಕೊನೆಗೂ ಮೈಸೂರಿನಲ್ಲಿ ಆ ಕಂದಮ್ಮ ಬದುಕುಳಿಲೇ ಇಲ್ಲ. ಬೇಸರದ ನಾಟ್ಯವು ಎದೆಯಲ್ಲಿ ತಿರುಗಿ ತಿರುಗುವ ಈ ಭೂಮಿಯೇ ನಿಂತಿದೆ ಕೊರಗಿ. ಬದುಕಿನ ಹೊಸ ರೂಪದ ಬೇಸರದ ನಾಟ್ಯವು ಎದೆಯಲ್ಲಿ ತಿರುಗಿ ತಿರುಗು. ನೋಡಿ, ಆ ವಿಡಿಯೋ ನೋಡ್ತಾ ಇದ್ದೀರಲ್ಲ, ನೆನ್ನೆದು ಆ ವಿಡಿಯೋ. ಆ ಪುಟ್ಟ ಕಂದಮ್ಮ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇರುತ್ತೆ. ಆ ಚಿಕ್ಕ ಕಂದಮ್ಮ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ಬೇಕಾದ್ರೆ ಅವರ ಸಂಬಂಧಿಕರು, ಯಾಕೆಂದರೆ ತಾಯಿ, ತಂದೆ ಮತ್ತು ಮಗು 3 ಜನನೂ ಆಸ್ಪತ್ರೆಯಲ್ಲಿದ್ದರು. ಆದರೆ ಅವ್ರನ್ನ ಆ ಪುಟ್ಟ ಕಂದಮ್ಮ ಸೀರಿಯಸ್ ಆಗಿತ್ತು ಸಿಚುವೇಶನ್ನು. ಬದುಕುಳಿಸ್ಕೊಳ್ಳೋದಕ್ಕೆ ದುಡ್ಡು ಕಟ್ಟಬೇಕಾಗಿತ್ತು ಆಸ್ಪತ್ರೆಗೆ. ಆದರೆ ದುಡ್ಡು ಇರಲಿಲ್ಲ. ಹಾಗಾಗಿ ಅವರ ದೊಡ್ಡಮ್ಮ, ನೋಡಿ ಆ ಮಗುವಿನ ದೊಡ್ಡಮ್ಮ ಊರಿನಲ್ಲಿ ಪಾಪ ಭಿಕ್ಷೆ ಬೇಡಿ, ಅಂದರೆ ಸಹಾಯಕ್ಕಾಗಿ ಹಸ್ತಚಾಚಿ ಸೆರಗುಡ್ಡು ಬೇಡ್ಕೊಂಡಿರೋದು. ತದನಂತರ ಬಂದಂಥ ಹಣದಲ್ಲಿ ಅಲ್ಲಿನ ಸ್ಥಳೀಯರು, ಅಲ್ಲಿನ ನಿವಾಸಿಗಳು, ಅಲ್ಲಿನ ಜನ ಕೊಟ್ಟಂಥ ದುಡ್ಡನ್ನು ಎಣಿಸಿ ಒಂದೊಂದು ರೂಪಾಯಿನೂ ಕೂಡ ಆ ಡಾಕ್ಟ್ರಿಗೆ ಕೊಟ್ಟಿದ್ದಾರೆ, ಪ್ರೈವೇಟ್ ಡಾಕ್ಟರ್ಗೆ. ಆದರೆ ಅವ್ರಿಗೇನು ಬೇಕಾಗಿತ್ತು? ಮುಖ್ಯವಾಗಿ ಮೊದಲು ಆಸ್ಪತ್ರೆಯ ಬಿಲ್ ಕಟ್ಟಿ ಅಂತ. ಮಗು ಏನಾದ್ರೇನು ಅವರಿಗೆ, ವೈದ್ಯರಿಗೆ ಹಂಗಿತ್ತು ಸಿಚುವೇಶನ್ನು. ಪೋಷಕರೇ ಹೇಳ್ತಾ ಇರೋದು, ಸಿಚುವೇಶನ್ ಹಾಗೆ ಇತ್ತು ಸರ್. ಅವ್ರಿಗೆ ಬೇಕಾಗಿದ್ದು ಆಸ್ಪತ್ರೆಯ ಬಿಲ್ ಕಟ್ಟೋದಷ್ಟೇ, ಮಗುವಿನ ಟ್ರೀಟ್ಮೆಂಟ್ ಆಗಿರಲಿಲ್ಲ. ಮಗು ಮೃತಪಟ್ಟಿದೆ, ಆಸ್ಪತ್ರೆ ಬಿಲ್ ಕ್ಲಿಯರ್ ಮಾಡಿ ಅಂತ ಹೇಳ್ತಾರೆ. ನೋಡಿದ್ರೆ ಬದುಕೇ ಇರುತ್ತೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಅಲ್ಲಿನ ಸ್ಥಳೀಯರಾದಂತಹ ಶಿವಕುಮಾರ್ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಸರ್, ಆ ಕುಟುಂಬ ನಿಮಗೆ ಪರಿಚಯ ಇತ್ತು ಅಂತ ಅನ್ಕೊಳ್ತೀನಿ. ಏನೇನಾಗಿತ್ತು ಸರ್? ಯಾಕಂದರೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇತ್ತು ಒಂದು ಕಡೆ ಮಗು, ತಂದೆ ತಾಯಿ ಕೂಡ ಆಸ್ಪತ್ರೆಯಲ್ಲಿ ಇದ್ದರು. ಅವ್ರ ದೊಡ್ಡಮ್ಮ ಇಡೀ ಊರಿನಲ್ಲಿ ಭಿಕ್ಷೆ ಬೇಡಿ ಅಟ್ಲೀಸ್ಟ್ ಸಹಾಯಕ್ಕಾಗಿ ಹಸ್ತ ಚಾಚಿತ್ತು. ಇದೆಲ್ಲ ನೋಡ್ತಾ ಇದ್ದೆ ನಿಜಕ್ಕೂ ಕರಳು ಕಿತ್ತು ಬರುತ್ತೆ. ಹೌದು ಸರ್, ಖಂಡಿತ ಸರ್, ಖಂಡಿತ ಸರ್, ಖಂಡಿತ ಸರ್. ಮೊನ್ನೆ 9ನೇ ತಾರೀಕು ಬದನವಾಳ ಹತ್ರ ಆಕ್ಸಿಡೆಂಟ್ ಆಯ್ತು ಸರ್, ಬೈಕ್ಗಳ ನಡುವೆ.
ಬೈಕ್ ನಡುವೆ ಆಕ್ಸಿಡೆಂಟ್ ಆದಾಗ ಅತ್ತೆ ಅಂತೇಳಿ ಮತ್ತೆ ಆ ಮಗು ಅವ್ರ ತಾಯಿ ಮತ್ತೆ ತಂದೆ 3 ಜನಕ್ಕೂ ಕೂಡ ಆಕ್ಸಿಡೆಂಟ್ ಆಯ್ತು. ಹ್ಮ್ ಆದ ನಂತರ ಆದ್ಯ ಮತ್ತೆ ಅವ್ರ ತಾಯಿನ ಬೃಂದಾವನ ಆಸ್ಪತ್ರೆಗೆ ದಾಖಲು ಮಾಡಿದ್ವಿ ಸರ್. ಓಕೆ ದಾಖಲು ಮಾಡಿದ ನಂತರ ಅಲ್ಲಿ 9 ತಾರೀಕು ನೈಟ್ ಕರ್ಕೊಂಡ್ಬಂದು ದಾಖಲು ಮಾಡಿದ ನಂತರ ಹ್ಮ್ 10ನೇ ತಾರೀಕಿಗೆ ಅವರು ಈ ತರ ನೀವು 1 ಲಕ್ಷ ಕಟ್ಟಿ ಅಂತೇಳಿ ಕೇಳಿದ್ದಾರೆ. ಓಕೆ ಓಕೆ ಅದಕ್ಕೆ ಸರಿ ಆಯ್ತು ಏನೋ ಮಾಡೋಣ ಅಂದ ತಕ್ಷಣ ದುಡ್ಡು ಅರೇಂಜ್ ಮಾಡಕ್ಕಾಗಲ್ಲ ಅಂತ ಹೇಳಿ ಇದು ಮಾಡಿದಾಗ ಹ್ಮ್ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಸರ್. ಮಾಡ್ಕೊಂಡು ಮತ್ತೆ ಅವರು ನಿನ್ನೆ ಸಂಜೆ ಮಗು ತೀರ್ಕೊಂಡಿದೆ, ಹ್ಮ್ ನೀವು ಬಾಡಿ ಕೊಡ್ಬೇಕಾದ್ರೆ 1,80,000 ದುಡ್ಡು ಕೊಡಿ ಅಂತ ಕೇಳಿದಾರೆ ಸರ್ ನಿನ್ನೆ ಸಂಜೆ. ನಿನ್ನೆ ಸಂಜೆ. ಓಕೆ ಅಂದ್ರೆ ನೈಟ್ ಮಿಡ್ ನೈಟ್ ಕೇಳಿದಾರೆ. ಓಕೆ ಓಕೆ ಆ ಕೊನೆಗೆ ಅವರು ನಮ್ಗೆಲ್ಲ ನಮ್ಮ ಹತ್ರ ಬಂದಿತ್ರ ಅವರು ದುಡ್ಡು ತುಂಬಾ ಬಡವರಲ್ಲಿ ಕಡು ಬಡವರು ಸರ್ ಅವ್ರು ತುಂಬಾ. ಓಕೆ ಓಕೆ ಅವ್ರಿಗೆ ವಾಸ ಮಾಡಕ್ ಒಂದು ಸೂಕ್ತವಾದಂತ ಮನೇನೂ ಇಲ್ಲ. ಹ್ಮ್ ಹ್ಮ್ ಇವತ್ತು ಮಧ್ಯಾಹ್ನ ಊಟಕ್ಕಾದ್ರೆ ಸಂಜೆ ಊಟಕ್ಕೆ ಯಾರ ಮನೆ ಹತ್ರ ದುಡ್ಡು ಕೇಳ್ಬೇಕು ಅವ್ರು ಸಹಾಯನ ಅಂತ ಒಂದು ಪರಿಸ್ಥಿತಿ ಇರೋ ಸರ್ ಅವರು. ಹ್ಮ್ 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 ಆದ್ರೆ ಅವರು ದುಡ್ಡಿಗೆ 1,80,000 ಕಟ್ಟಿ ಅಂತ ಹೇಳೋಕೋಸ್ಕರ ದುಡ್ಡಿಲ್ಲ ಅಂತೇಳಿ ಅವ್ರದ ತಾಯಿನೂ ಕೂಡ ಹಾಸ್ಪಿಟ್ಲ್ ಇದಾರೆ, ತಂದೆನೂ ಹಾಸ್ಪಿಟ್ಲ್ ಇದಾರೆ. ಹೌದು ಬೇರೆ ಏನ್ ಮಾಡೋದು, ದೊಡ್ಡಮ್ಮ ಮತ್ತೆ ಅವ್ರ ಅಜ್ಜಿ ಎಲ್ಲ ಸೇರಿ ನಮ್ಗಳ ಗಮನಕ್ಕೆ ತಂದು ಈ ತರ ದುಡ್ಡು ಕೇಳ್ತಾ ಇದಾರೆ ಅಂದಾಗ ದುಡ್ಡಿಲ್ಲ ಅನ್ನೋಕ್ಕೋಸ್ಕರ ಊರಲ್ಲಿ ನಾನು ಭಿಕ್ಷೆ ಮಾಡ್ತೀನಿ ಬನ್ನಿ ಅಂತೇಳಿ ಇಡೀ ಎಷ್ಟು ಪೇ ಮಾಡಿದ್ರು ಡಾಕ್ಟರ್ಗಳಿಗೆ, ಆಸ್ಪತ್ರೆಗೆ ಎಷ್ಟು ಪೇ ಮಾಡಿದ್ರು ಸರ್? ಈಗ 1,80,000 ಡಿಮ್ಯಾಂಡ್ ಮಾಡಿದ್ರು ಅವರು. ಹಾ ಕೊನೆಗೆ ನಾವು ಮುಖಂಡಗಳೆಲ್ಲ ಹೋಗಿ ಗಲಾಟೆ ಮಾಡಿ ಧರಣಿಪುರ ಕೊಡ್ತೀವಿ ಅಂತೇಳಿ ಕುಂತಾಗ ಹ್ಮ್ ಕೊನೆಗೆ ಆಡಳಿತ ಮಂಡಳಿ ನಮ್ಮನ್ನ ಒಳಗಡೆ ಕರ್ಸಿ ಮಾತುಕತೆ ಆಡಿ ನೀವು ಕಟ್ಲೇಬೇಕು 1,20,000 ಕಟ್ಟಿ ಅಂತ ಹೇಳಿ ಡಾಕ್ಯುಮೆಂಟ್ 1,20,000 ಕಳಿಸ್ಕೊಳಕ್ ಹೇಳಿದ್ದು. ಓಕೆ, ಈಗ ಮೊದಲು ಮಗು ಸತ್ತೋಗಿದೆ ಅಂತ ಹೇಳ್ತಾರೆ ಡಾಕ್ಟ್ರು, ಆಮೇಲೆ ಬದುಕಿರೋದು ಗೊತ್ತಾಗುತ್ತೆ. ಯಾವಾಗ ಗೊತ್ತಾಗುತ್ತದು, ಹೆಂಗ್ ಗೊತ್ತಾಗುತ್ತೆ ಸರ್? ನಾವು ಒಳಗಡೆ ಅದೇ ಹೋಗಿ ಗಲಾಟೆ ಮಾಡೋದಲ್ಲ ಸರ್, ಧರಣಿಪುರಕ್ಕೆಲ್ಲ ಮಾಡೋದಲ್ಲ. ಅದು ಬಿಲ್ ಎಲ್ಲ ಕಟ್ಟದ ಮೇಲ? ಇಲ್ಲ ಸರ್, ಬಿಲ್ ಒಳಗೆ ಕರ್ಸರು, ನಮ್ಮನ್ನ ಮಾತುಕತೆಗೆ ಅಂತ ಕರ್ಸರು. ಓಕೆ, ನಾವು ಮಾತುಕತೆಗೆ ಅಂತ ಒಳಗಡೆ ಹೋದಾಗ ನೋಡಿ ಮಗು ವೆಂಟಿಲೇಟರ್ ಉಸಿರಾಗ್ತಾ ಇದೆ ಅಂತ ಹೇಳ್ತಾರೆ ಸರ್. ಅಲ್ಲಿವರೆಗೂ ತೀರೋಗಿತ್ತು ಅಂತ ಹೇಳಿದವರು. ಓಕೆ 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 ಬಿಲ್ ಕಟ್ಟಕ್ ಹೋದಾಗ ನಿಮಗೆ ಗೊತ್ತಾಗಿದೆ? ಹೌದು ಸರ್, ನಾವು ಬಿಲ್ ಕಟ್ಟಕ್ ಹೋದಾಗ ಗೊತ್ತಾಯ್ತು ಸರ್ ಅದು. ಓಕೆ ಓಕೆ ಹಾ ಹಾ ಆಮೇಲೆ ಆಮೇಲೆ ಹೇಳ್ತಾರೆ 1,20,000 ನೋಡಿ ಇಷ್ಟಾಗಿದೆ ಅಂತ ಡಾಕ್ಯುಮೆಂಟ್ಸ್ ತೋರಿಸ್ತಾರೆ. ಆಮೇಲೆ ನಾವು ಇಲ್ಲ, ಅವ್ರು ತುಂಬಾ ಕ್ರಿಟಿಕಲ್ ಪೊಸಿಷನ್ ಇರೋರು, ಯಾವ್ದೇ ರೀತಿ ದುಡ್ಡಿಲ್ಲ ಅವ್ರ ಹತ್ರ, ನೀವು ಕೊಡಕ್ಕಾಗಲ್ಲ ಅಂತ ಹೇಳಿದಾಗ ಇಲ್ಲ ನೀವು ಕನಿಷ್ಠ ಅಟ್ಲೀಸ್ಟ್ 1 ಲಕ್ಷ ಕಟ್ಟಿ ಅಂತ ಡಿಮ್ಯಾಂಡ್ ಮಾಡ್ತಾರೆ ಸರ್. ಓಕೆ, ಕೊನೆಗೆ ನಾವ್ ಇಲ್ಲ, ಅದು ಆಗದೇ ಇಲ್ಲ, ನಾವು ಏನೋ ನೀವು ಏನ್ ಆಸ್ಪತ್ರೆ ಸರ್ವಿಸ್ ಚಾರ್ಜ್ ಇದೆ ಅದನ್ನ ಕಟ್ತೀವಿ, ನಾವು 1,25,000 ರೂಪಾಯಿ ಕೊಡಕ್ ಇದ್ದಿಲ್ಲ ಅವ್ರೆ. ಅದು ದುಡ್ಡಿಲ್ಲದೆ ಗ್ರಾಮದಲ್ಲಿ ಚಂದ ಎತ್ತಿದ್ದು, ಭಿಕ್ಷೆ ಬೇಡಿ ತಂದಿರಂತ ದುಡ್ಡು ಅದು. ನೀವು ಈ ತರ ಬಡವರಿಗೆ ಡಿಮ್ಯಾಂಡ್ ಮಾಡಕ್ ತಪ್ಪು ನೀವು ಅಂತ ನಾವು ಸ್ವಲ್ಪ ಪ್ರತಿಭಟನೆ ಮಾಡಿದಾಗ ಕೊನೆಗೆ 25,000 ರೂಪಾಯಿ ಕಟ್ಕೊಂಡು ಸರ್ ನಾವು ಮಗುನ ಡಿಸ್ಚಾರ್ಜ್ ಮಾಡ್ತೀವಿ ಸರ್. ಓಕೆ, ನಿನ್ನೆ ಸಂಜೆನೆ ಆಗಿದ್ದು ಡಿಸ್ಚಾರ್ಜ್ ಮಾಡಿ ಕಳ್ಸಿದ್ದು? ನಿನ್ನೆ 4 ಗಂಟೆ ಡಿಸ್ಚಾರ್ಜ್ ಮಾಡ್ತಾರೆ ಸರ್ ಅಲ್ಲಿಂದ. ಓಕೆ, ಮಾಡಿಸಿ KR ಆಸ್ಪತ್ರೆಗೆ ಕರ್ಕೊಂಡು ಹೋದ್ರಿ? KR ಕರ್ಕೊಂಡ್ಬಂದು ಇಲ್ಲಿ ಅಡ್ಮಿಟ್ ಮಾಡಿದ್ವಿ ಸರ್. ಇಲ್ಲಿಗೆ ನಿನ್ನೆ ಸಂಜೆನೆ KR ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರಿ. ಬೆಳಗ್ಗೆ ತನಕ ಮಗು ಚೆನ್ನಾಗಿತ್ತಾ? ಅಲ್ಲಿವರೆಗೆ ವೆಂಟಿಲೇಟರ್ ಉಸಿರಾಡ್ತಾ ಇತ್ತು ಸರ್, ಮಗು ಉಸಿರಾಡ್ತಾ ಇತ್ತು. ಓಕೆ, ಉಸಿರಾಡ್ತಾ ಇತ್ತು ಸರ್. ಈಗ ಇಲ್ಲಿಗೆ ಕೆಲವೊಬ್ಬ ಕರ್ಕೊಂಡ್ ಅಡ್ಮಿಟ್ ಮಾಡಿದ್ವಿ. ಏನಂದ್ರು ಈಗ ಈ ಸಾವಿಗೆ ಆಕ್ಚುಲ್ ಆಗಿ ಕಾರಣ ಏನು ಅಂತ ಹೇಳಿ, ಅಂದ್ರೆ ಟ್ರೀಟ್ಮೆಂಟ್ ಸರಿಯಾಗಿ ಕೊಟ್ಟಿಲ್ಲ ಅಂತಾನೋ ಏನಂತೆ ಡಾಕ್ಟರ್ ಹೇಳಿದ್ದು KR ಆಸ್ಪತ್ರೆಯಲ್ಲಿ? ಸರ್ KR ಆಸ್ಪತ್ರೆಯಲ್ಲಿ ಅವ್ರು ಏನು ಹೇಳಿದ್ರು ಸರ್, ಅವ್ರು ಏನಂದ್ರೆ ಮಗು ತುಂಬಾ ಕ್ರಿಟಿಕಲ್ ಪೊಸಿಷನ್ ಇದೆ, ಏನು ಹೇಳಕ್ಕಾಗಲ್ಲ ಅಂತ ಹೇಳಿದ್ರು. ಈಗ ರಾತ್ರಿ 12 ಗಂಟೆಯಲ್ಲಿ ಮಗು ತೀರ್ಕೊಂಡ್ಬಿಟ್ಟಿದೆ ಸರ್. ಓಕೆ 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 ಮಗು ತೀರ್ಕೊಂಡ್ಬಿಟ್ಟಿದೆ ಸರ್. ಈಗ 11 ಗಂಟೆ ರಾತ್ರಿ ತೀರ್ಕೊಂಡ್ಬಿಟ್ಟಿದೆ. ಬಟ್ ಆದ್ರೆ ಎಲ್ಲೋ ಒಂದ್ ಕಡೆ ನಮ್ಗೆ ಅನ್ಸುತ್ತೆ, ಏನು ಬೃಂದಾವನ ಆಸ್ಪತ್ರೆಯವರು ಸರಿಯಾದಂತ ಒಂದು ಸೂಕ್ತ ಚಿಕಿತ್ಸೆ ಕೊಟ್ಟಿದ್ರೆ, ದುಡ್ಡಿನ ಒಂದು ಆಸೆ ಬಿಟ್ಟು ಸರಿಯಾದಂತ ಚಿಕಿತ್ಸೆ ಕೊಟ್ಟಿದ್ರೆ ಇವತ್ತು ಆ ಮಗುನ ಒಂದು ಹೌದು, ನೀವ್ ಹೇಳ್ದಂಗೆ ಒಂದು ಸೂಕ್ತ ಚಿಕಿತ್ಸೆ ಕೊಡಬೇಕಾಗಿತ್ತು. ಆಯ್ತಾ, ಒಂದು ನಿರ್ಲಕ್ಷ್ಯ ಇಲ್ಲ ಅಂತಂದ್ರೆ ಅವ್ರ ಕೈಲಿ ಆಗಲ್ಲ ಅಂತಂದ್ರೆ ಬೇರೆ ಆಸ್ಪತ್ರೆಗೆ ಕರ್ಕೊಂಡೋಗಿ ದಯವಿಟ್ಟು ಅಂತ ಹೇಳಿ ಒಂದು ಪ್ರಾಥಮಿಕ ಹಂತದ ಚಿಕಿತ್ಸೆ ಕೊಟ್ಟು ಕಳಿಸ್ಬೋದಾಗಿತ್ತು. ಅವರು ನಿಮ್ಮ ಆರೋಪ ಏನು ಅಂತಂದ್ರೆ ದುಡ್ಡು ಕೀಳಕ್ಕೆ ಹಿಂಗೆಲ್ಲ ಮಾಡಿದ್ರು ಅಂತ. ಖಂಡಿತ ಸರ್, ಅವ್ರ ಮೇನ್ ಕಾನ್ಸೆಪ್ಟ್ ಇದ್ದದವರು ಆ ಮಗು ಪ್ರಾಣ ಉಳಿಸ್ಬೇಕು ಅನ್ನೋ ಒಂದು ಅವ್ರಿಗೆ ಇದಿರ್ಲಿಲ್ಲ ಸರ್. ಅವ್ರಿಗೇನೋ ಮಸ್ತ್ ದುಡ್ಡು, ಅವ್ರ ಪೋಷಕರಿಂದ ದುಡ್ಡು ಬರ್ಬೇಕು ನಮ್ಗೆ, ನೀವು ದುಡ್ಡು ಕೊಡಿ, ಫಸ್ಟ್ ದುಡ್ಡು ಕಟ್ಟಿ ನೀವು ಅಂತ ಹೇಳಿ ಅದು ಡಿಮ್ಯಾಂಡ್ ಮಾಡೋದು ಸರ್. ಆ ರೀತಿಯಾಗಿ ಇವತ್ತು ಆ ಮಗು ಸಾಯೋದಕ್ಕೆ ಅವರು ಒಂದು ರೀತಿ ಕಾರಣ ಅಂತ ಹೇಳ್ಬೋದು ಸರ್. ನಿಜಕ್ಕೂ ಇದನ್ನ ನೋಡ್ತಾ ಇದ್ರೆ ತುಂಬಾ ಕರಳು ಕಿತ್ತು ಬರುತ್ತೆ ಈ ಸ್ಟೋರಿಗಳನ್ನ ನೋಡ್ತಾ ಇದ್ರೆ. ಈಗ ಅವರ ತಂದೆ ತಾಯಿ ಇನ್ನು ಏನ್ ಮಾಡ್ತಿದ್ದಾರೆ ಅಂದ್ರೆ, ಐ ಮೀನ್ ಅವ್ರ ಆರೋಗ್ಯ ಹೆಂಗಿದೆ ಸರ್? ಮಗು ಅವ್ರ ತಾಯಿ ಆರೋಗ್ಯ ಪರವಾಗಿಲ್ಲ ಸರ್, ಏನು ಅಷ್ಟೇನು ತುಂಬಾ ಇದಾಗಿಲ್ಲ, ಸ್ವಲ್ಪ ಸುಧಾರಿಸಿದ್ರೆ ಸರ್ ಅವರು. ಅವ್ರಿಗೇನು ತುಂಬಾ ಏಟ್ ಆಗಿಲ್ಲ, ಸ್ವಲ್ಪ ಸುಧಾರಿಸ್ತಾ ಇದಾರೆ. ಮಗುವಿನ ತಂದೆ ತುಂಬಾ ಅವರು ಕ್ರಿಟಿಕಲ್, ಕಾಲು ಅವ್ರಿಗೆ ಕಟ್ಟಾಗಿದೆ ಸರ್. ಅವ್ರಿಗೆ ಕಾಲ್ ಕಟ್ಟಾಗಿದೆ ಸರ್. KVC ಹಾಸ್ಪಿಟಲ್ ಇದ್ರೆ ಸರ್, KVC ಹಾಸ್ಪಿಟಲ್ ಇದ್ದಾರೆ ಅವರು ಮಗುವಿನ ತಂದೆ. ಅಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಸರ್ ಅವರು. ತುಂಬಾ ಕ್ರಿಟಿಕಲ್ ಜ್ಞಾನ ಇದೆಯಾ ಸರ್? ಇಲ್ಲ, ಅನ್ಕಾನ್ಶಿಯಸ್ ಸರ್ ಅವ್ರಿಗೂ. ಅನ್ಕಾನ್ಶಿಯಸ್, ಅವ್ರಿಗೆ ಗೊತ್ತಿಲ್ಲ ಈಗ ಮಗು ಡೆತ್ ಆಗಿರೋದು ವಿಚಾರ ಗೊತ್ತಿಲ್ಲ. ತಾಯಿಗೆ ಗೊತ್ತಿದೆ? ಇಲ್ಲ ಸರ್, ಏನು ಗೊತ್ತು, ತಾಯಿಗೆ ಗೊತ್ತು ಸರ್, ತಾಯಿಗೆ ಗೊತ್ತು. ತಾಯಿ ಸ್ವಲ್ಪ ನಾರ್ಮಲ್ ಆಗಿದ್ದಾರೆ, ಅಳ್ತಾ ಇದಾರೆ, ಸಮಾಧಾನ ಮಾಡ್ತಾ ಇದೀವಿ ನಾವು.
ನಿಜ ನೀವು ಹೇಳ್ದಂಗೆ ಆ ಬೃಂದಾವನ ಹಾಸ್ಪಿಟಲ್ ನೀವೇನು ಹೇಳಿದ್ರಲ್ಲ, ನಿಜಕ್ಕೂ ಅದು ಹಂಗಾಗಬಾರ್ದಾಗಿತ್ತು. ಯಾಕೆ ಹಿಂಗೆ ಮಾಡ್ತಾರೋ ವೈದ್ಯರು ಅಂತೇಳಿ ನಿಜಕ್ಕೂ ಗೊತ್ತಾಗಲ್ಲ. ಹೌದು ಸರ್, ಈಗ ಈ ರೀತಿ ಖಾಸಗಿ ಆಸ್ಪತ್ರೆಗಳು ಈ ರೀತಿ ದುಡ್ಡು ಸುಲಿಗೆ ಮಾಡಕ್ ಹೋದ್ರೆ ಸರ್, ಬಡ ಜನಗಳು ಎಲ್ಲಿ ಹೋಗ್ಬೇಕು ಸರ್, ಎಲ್ಲಿ ಪ್ರಾಣ ಕಳ್ಕೋಬೇಕಂತ ಹೊರತು ಯಾರಿಗೂ ಕೂಡ ಆಸ್ಪತ್ರೆಗಳಲ್ಲಿ ಸರ್ವಿಸ್ ಅನ್ನೋದು ಸಿಗಲ್ಲ ಸರ್ ಖಾಸಗಿ ಆಸ್ಪತ್ರೆಯಲ್ಲಿ. ನಿಜ 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 ನೀವು ಹೇಳಿದ ನಿಜ ಶಿವಕುಮಾರ್ ಅವರೇ. ಎಸ್, ಥ್ಯಾಂಕ್ ಯು ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕೆ ಶಿವಕುಮಾರ್ ಅವರೇ, ಥ್ಯಾಂಕ್ ಯು.